ನರಸಿಂಹರಾಜ ಕ್ಷೇತ್ರ ವ್ಯಾಪ್ತಿಯ ಅನೇಕ ಭಾಗಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಪ್ರಸ್ತುತ ಮಹಾತ್ಮ ಗಾಂಧಿ ನಗರ ಪುನರುಚ್ಚೇತನ ಯೋಜನೆ ಅಡಿಯಲ್ಲಿ ಸುಮಾರು 17.5 ಕೋಟಿ ನನ್ನ ಕ್ಷೇತ್ರಕ್ಕೆ ಮೀಸಲು ಕೊಟ್ಟಿದ್ದು ಈ ರಸ್ತೆಯ ಕಾಮಗಾರಿ ಈಗಾಗಲೇ ಪ್ರಾರಂಭವಾಗಿದೆ. ಇದು ಮಾಡುವಂತಹ ಸಂದರ್ಭದಲ್ಲಿ ಒಳಚರಂಡಿಯ ವ್ಯವಸ್ಥೆ ಹಾಳಾಗಿದ್ದು ಅದಕ್ಕೆ ತಕ್ಷಣ ಸ್ಪಂದಿಸುವಂತಹ ಒಂದು ಕಾರ್ಯಕ್ರಮ ಕೂಡಬೇಕಾಗಿತ್ತು. ಆ ಕಾರಣದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 5.25 ಕೋಟಿ 5,25 ಲಕ್ಷದ ಕಾಮಗಾರಿಗಳನ್ನ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನನ್ನ ಕ್ಷೇತ್ರದ ಶಕ್ತಿನಗರದ HPRMS ಬಡಾವಣೆ, ಗಾಂಧಿನಗರ, ಮೊಹಮ್ಮದ್ ಸೇಠ್ ಬ್ಲಾಕ್ ಮತ್ತು CV ರಸ್ತೆಯಲ್ಲಿ ಇಲ್ಲಿ ಮಾನಸ ಶಾಲೆಯ ಹಿಂಭಾಗ ಇದು ಒಟ್ಟು 5 ಕಾಮಗಾರಿಗಳಿಗೆ 5.25 ಕೋಟಿ ವೆಚ್ಚದಲ್ಲಿ ಯೋಜನೆ ಕೆಲಸ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಶೇಷ ಆಸಕ್ತಿಯಿಂದ ಕ್ಷೇತ್ರದ 10 ಹಲವು ರಸ್ತೆಗಳು ಇವತ್ತು ಕಾಂಕ್ರೀಟ್ ರಸ್ತೆಗಳನ್ನ ಮಾಡುವಂತಹ ಕಾಮಗಾರಿಗಳಿಗೂ ಚಾಲನೆ ಸಿಕ್ಕಿದೆ. ಅಲ್ಲಿ ಆಗ್ಬೇಕಾಗಿರುವಂತಹ ಆ ಕಾಮಗಾರಿ ಆಗುವಂತಹ ಪೂರ್ವದಲ್ಲಿ ಒಳಚರಂಡಿ ವ್ಯವಸ್ಥೆ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಆಗ್ಬೇಕಿರುವಂತಹ ಕಾಮಗಾರಿಗಳಿಗೆ ಏನು ಪೂರಕವಾಗಿ ಮಾಡಬೇಕು ಅದಕ್ಕೂ ಕೂಡ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು ಮೈಸೂರು ನಗರದಲ್ಲಿ ವಿದ್ಯುತ್ ಶಕ್ತಿಯ ಅಂಡರ್ಗ್ರೌಂಡ್ ಕೇಬಲ್, ಇದರ ಜೊತೆಗೆ ದೂರವಾಣಿ ಖಾಸಗಿ ಕಂಪನಿಗಳ ಕೇಬಲ್ಗಳು ಅಳವಡಿಕೆ, ಗ್ಯಾಸ್ ಪೈಪ್ಲೈನ್ ಅಳವಡಿಕೆ, ಒಳಚರಂಡಿಯ ಕೆಲಸ, ಈ ನಾನಾ ಭಾಗದಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ಮೈಸೂರಿನ ಬಹುತೇಕ ಎಲ್ಲಾ ರಸ್ತೆಗಳು ಇವತ್ತು ತನ್ನ ಮೂಲ ಸ್ವರೂಪವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ತಂದ್ಬಿಟ್ಟಿದ್ದೀವಿ ನಾವು. ಇದು ಆಗ್ಬೇಕಾಗಿರುವಂತ ಕೆಲಸನೇ ಮಾಡ್ತಾ ಇರುವಂತದ್ದು. ಆ ಕಾರಣದಿಂದ ಅದಕ್ಕೆ ನಾವು ಪ್ರತ್ಯೇಕವಾಗಿ ಏನೆಲ್ಲ ಮಾಡಕ್ ಸಾಧ್ಯ ಅದು ನಗರ ಪಾಲಿಕೆ ಮತ್ತು ನಮ್ಮ ಶಾಸಕರ ಅನುದಾನ ಬಳಕೆ ಮಾಡಿ ಅದಕ್ಕೆ ಸ್ಪಂದಿಸುವಂತ ಕೆಲಸ ನಾವು ಈಗಾಗಲೇ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಅನುಮೋದನೆ ಕೊಟ್ಟು ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ. ಆ ಕಾಮಗಾರಿಗಳು ಈಗ ಸದ್ಯದಲ್ಲೇ ಪ್ರಾರಂಭ ಆಗ್ಬೇಕಾಗಿದೆ. ಹಾಗಾಗಿ ಒಟ್ಟಾರೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಏನು ದೊಡ್ಡ ಸಮಸ್ಯೆ ನಮಗೆ ಒಳಚರಂಡಿಯ ಸಮಸ್ಯೆ ಇದೆ. ನಾವು ಒಳಚರಂಡಿಗೆ ಸಾಕಷ್ಟು ಸ್ಪಂದನೆ ನೀಡಿದ್ವಿ. ಇವತ್ತು ನಾವು ಮಾಡ್ತಾ ಇರುವಂತದ್ದು ಮುಖ್ಯ ಕೊಳವೆ ಮಾರ್ಗವನ್ನ ನಾವು ಸೀದಾ ನಮ್ಮ ಶುದ್ಧೀಕರಣ ಘಟಕಕ್ಕೆ ತಲುಪಿಸುವಂತ ಕೆಲಸಕ್ಕೆ ನಾವು ಚಾಲನೆ ಕೊಟ್ಟಿರುವಂತದ್ದು. ಹಾಗಾಗಿ ಈ ಹಿಂದೆ ಅನೇಕ ವರ್ಷಗಳಲ್ಲಿ ನಾವು ಕೈ ಎತ್ಕೊಂಡಂತ ಕಾಮಗಾರಿಗಳು ಅದಕ್ಕೆ ಜೋಡಣೆ ಮಾಡಿ ಇಲ್ಲಿಂದ ನಮ್ಮ ಕೆಸರೆ ಶುದ್ಧೀಕರಣ ಘಟಕಕ್ಕೆ ಸೇರಿಸುವಂತಹ ಕಾಮಗಾರಿ ಇವತ್ತು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT ಅವರು ಮಂಜೂರು ಮಾಡಿಕೊಟ್ಟಿರುವಂತ ಕಾಮಗಾರಿ ಆಗಿರ್ಬೋದು, ನಮ್ಮ ಅನುದಾನದಲ್ಲಿ ಆಗಿರುವಂತ ಕಾಮಗಾರಿಗಳು ಆಗಿರ್ಬೋದು. ಇದು ಇವತ್ತು ಹಳೆ ಭಾಗಕ್ಕೆ ನಾವು ಸ್ಪಂದಿಸ್ತಾ ಇದ್ದೀವಿ. ಹೊಸ ಭಾಗದಲ್ಲಿ ಹೊಸ ಶುದ್ಧೀಕರಣ ಘಟಕ ಸ್ಥಾಪಿಸುವಂತದಕ್ಕೆ ನಾವು ಈಗಾಗಲೇ 667 ಕೋಟಿಗೆ ಪ್ರಸ್ತಾವನೆ ರಾಜ್ಯ ಸರ್ಕಾರ ಕಳಿಸಿದ್ದೀವಿ. ಅದು ಅನುಮೋದನೆ ಆಗಿ ಬಂದಂತ ಸಂದರ್ಭದಲ್ಲಿ ಹಂಚದಲ್ಲಿ ಒಂದು ಹೊಸ ಶುದ್ಧೀಕರಣ ಘಟಕ ಸ್ಥಾಪನೆ ಮಾಡುವಂತದಕ್ಕೆ ನಾವು ಕಾಮಗಾರಿಗೆ ಮುಂದಾಗ್ತೇವೆ. ಒಂದು 200 ಮೀಟರ್ ಅಷ್ಟು ಸ್ವಲ್ಪ ಸಮಸ್ಯೆ ಆಗಿ ಅದು ವ್ಯಾಜ್ಯ ಆಗಿರೋದ್ರಿಂದ ಇವತ್ತು ವ್ಯಾಜ್ಯ ಇದೆ. ಅದು ನಾವು ನ್ಯಾಯಾಲಯದ ತೀರ್ಪಿಗೆ ಗೌರವ ಕೊಡುವಂತಹ ಷರತ್ತುಬದ್ಧವಾಗಿ ನಾವು ಈಗಾಗಲೇ ಆ ಮನವೊಲಿಕೆ ಮಾಡುವಂತ ಕೆಲಸಕ್ಕೆ ನಾವು ಮುಂದಾಗಿದ್ವಿ. ಅಷ್ಟಾಗದೇ ಇದ್ರೂ ಕೂಡ ನಾವು ಪೊಲೀಸಿನ ಸಹಾಯದೊಂದಿಗೆ ನಾವು ಇವತ್ತು ಆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ. ಚಾಲನೆ ಕೊಡೋ ಜೊತೆಗೆ ನಾವು ವ್ಯವಸ್ಥಿತವಾಗಿ 2 ಬದಿಯಲ್ಲಿ ಮೋರಿಯನ್ನ ನಿರ್ಮಾಣ ಮಾಡಬೇಕು ಮತ್ತು ಬೀದಿ ದೀಪದ ವ್ಯವಸ್ಥೆನ ಅಲ್ಲಿ ಕಲ್ಪಿಸಬೇಕು ಅಂತ ಹೇಳಿ ಮತ್ತಷ್ಟು ಅನುದಾನನ ನಾವು ಅದಕ್ಕೆ ಮೀಸಲಿಟ್ಟು ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ. ಕಾಮಗಾರಿ ಈಗ ಪ್ರಾರಂಭ ಆಗಿ ಒಂದು ಹಂತಕ್ಕೆ ಪೂರ್ಣಗೊಳ್ಳುವಂತಹ ಒಂದು ವಿಶ್ವಾಸ ನಮ್ಮ ಮುಂದೆ ಇದೆ.